ನಮಸ್ಕಾರ, ಬಿಗ್ ಮಾರ್ನಿಂಗ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ನಮ್ಮ 4 ರಿಪೋರ್ಟರ್ಸ್ ರೆಡಿ ಇದ್ದಾರೆ. ವಿನೋದ್ ಮೈಸೂರಿಂದ ಜನಾಂದೋಲನ ಸಮಾವೇಶದ ಬಗ್ಗೆ ಮಾತಾಡ್ತಾರೆ, ನಾಗರಾಜ್ ದರ್ಶನ್ ಫಾಲೋ ಬಗ್ಗೆ ಮಾತಾಡ್ತಾರೆ, ಮಂಜುನಾಥ್ ಘಾಟಿ ಸುಬ್ರಹ್ಮಣ್ಯದಲ್ಲಿದ್ದಾರೆ, ಪಂಚಮಿ ಹಬ್ಬದ ಬಗ್ಗೆ ಮಾತಾಡ್ತಾರೆ. ಬನ್ನಿ ಮೊದಲ ಕಾರ್ಯಕ್ರಮ ಶುರು ಮಾಡೋಣ. ಇವತ್ತು ಸಿದ್ದು ಶಕ್ತಿ ಪ್ರದರ್ಶನ, ದೋಸ್ತಿ ಯಾತ್ರೆಗೆ ಸೆಡ್ಡು ಹೊಡೆದ ಕಾಂಗ್ರೆಸ್. ಇಂದು ಸಿಎಂ ತವರಲ್ಲಿ ಬೃಹತ್ ಜನಾಂದೋಲನ, ಮೈತ್ರಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಮಾವೇಶ ನಡೆಯುತ್ತೆ. ಬೆಳಗ್ಗೆ 11 ಗಂಟೆಗೆ ಆರಂಭವಾಗಲಿರುವ ಸಮಾವೇಶ ಒಂದೇ ಶಾಮಿಯಾನದಡಿ ದೋಸ್ತಿಯಿಂದಲೂ ಸಮಾವೇಶ. ಇದೇ ವೇದಿಕೆಯಲ್ಲಿ ಸರ್ಕಾರದ ವಿರುದ್ಧ ಗರ್ಜಿಸಲಿದೆ ದೋಸ್ತಿ. ಇಂದು ಸಿಎಂ ತವರಲ್ಲಿ ಬೃಹತ್ ಜನಾಂದೋಲನ, ಮೈತ್ರಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಮಾವೇಶ. ಇನ್ನು ರಾಜ್ಯ ರಾಜಕಾರಣದಲ್ಲಿ ಮೈಸೂರು ಚಲೋ ವರ್ಸಸ್ ಜನಾಂದೋಲನ ಸಮರ ಜೋರಾಗ್ಬಿಟ್ಟಿದೆ. ಮೂಡಾ ಕೇಸ್ನಲ್ಲಿ ದೋಸ್ತಿ ಪಾದಯಾತ್ರೆಗೆ ಕಾಂಗ್ರೆಸ್ ಸಮಾವೇಶ ಕೌಂಟರ್ ಮಾಡ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಮೂಡಾ ಸಂಘರ್ಷ, ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ. ದೋಸ್ತಿ ಪಾದಯಾತ್ರೆ ರಾಜಕೀಯಕ್ಕೆ ಕೈ ಸಮಾವೇಶ. ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರೋ ಮುಡಾ ಹಗರಣದಲ್ಲಿ ಶಕ್ತಿ ಪ್ರದರ್ಶನ ವರಸೆ ಶುರುವಾಗಿದೆ. ಕಳೆದ 2 ವರ್ಷದ ಹಿಂದೆ ಸಿದ್ದರಾಮಯ್ಯರನ್ನ ಸಿಎಂ ಮಾಡಲು ದಾವಣಗೆರೆಯಲ್ಲಿ ನಡೆದಿದ್ದ ಬೃಹತ್ ಸಮಾವೇಶ ಇದೀಗ ಅರಮನೆ ನಗರಿಯಲ್ಲಿ ನಡೀತಿದೆ. ಹೌದು, ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮುಡಾ ನಿವೇಶನ ಅಕ್ರಮ ಅಸ್ತ್ರವನ್ನಾಗಿಟ್ಟುಕೊಂಡು ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಮಾಡ್ತಿದ್ದು, ಇಂದು ಮೈಸೂರು ಎಂಟ್ರಿಯಾಗಲಿದೆ. ದೋಸ್ತಿ ಟೀಮ್ಗೆ ಟಾಂಗ್ ಕೊಡಲು ಕಾಂಗ್ರೆಸ್ ಸರ್ಕಾರ ಕೂಡ ಜನಾಂದೋಲನ ಸಮಾವೇಶ ಮಾಡ್ತಿದೆ. ಇದೀಗ 3 ಪಕ್ಷಗಳು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿವೆ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಬೃಹತ್ ವೇದಿಕೆ ನಿರ್ಮಾಣ ಮಾಡಲಾಗಿದ್ದು, ಸಿಎಂ ಸಿದ್ದರಾಮಯ್ಯ ಪರ ಕಾಂಗ್ರೆಸ್ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧವಾಗಿದೆ. ಸರಿಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಸೇರಿಸೋ ಸಾಧ್ಯತೆ ಕೂಡ ಇದೆ. ಕಾಂಗ್ರೆಸ್ನ ಎಲ್ಲಾ ಶಾಸಕರು, ಸಚಿವರು ಈ ಸಮಾವೇಶದಲ್ಲಿ ಭಾಗಿಯಾಗಲಿದ್ದು, ಬಿಜೆಪಿ ವಿರುದ್ಧ ಚಾರ್ಜ್ ಶೀಟ್ ಬಿಡುಗಡೆ ಮಾಡಲು ಕೈ ನಾಯಕರು ಪ್ಲಾನ್ ಮಾಡಿದ್ದಾರೆ. ಒಟ್ಟಾರೆ ಮುಡಾ ನಿವೇಶನ ಹಗರಣ ಸಿಎಂ ಸಿದ್ದರಾಮಯ್ಯಗೆ ಟೆನ್ಷನ್ ತಂದಿಟ್ಟಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಮೈಸೂರಿನಲ್ಲಿ ಯಾವ ರೀತಿ ಅಂದ್ರೆ ಸಿಎಂ ತವರೂರಲ್ಲಿ ಇವತ್ತು ಯಾವ ರೀತಿ ಸಮಾವೇಶ ಆಗುತ್ತೆ, ಆ ಕುರಿತ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿನೋದ್, ಯಾವ ರೀತಿ ಸಿದ್ಧತೆ ಆಗಿದೆ, ಏನ್ ನಿರೀಕ್ಷೆ ಮಾಡಬಹುದು, ಹೇಗಿರುತ್ತೆ ಇವತ್ತು? ಶ್ರುತಿ, ನಿಜಕ್ಕೂ ಕೂಡ ಇವತ್ತು ಸಿದ್ದರಾಮಯ್ಯವರ ಪಾಲಿಗೆ ಒಂದು ಮಹತ್ವದ ದಿನ. ಯಾಕಂತಂದ್ರೆ ಮೂಡಾ ಹಗರಣದ ವಿಚಾರವಾಗಿ ಸಿಎಂ ಅವರಿಗೆ ದೊಡ್ಡ ಮಟ್ಟದ ತಲೆನೋವಾಗಿ ತಂದಾಗಿದೆ. ಸೊ ಹೀಗಾಗಿ ಅವರನ್ನ ರಕ್ಷಣೆ ಮಾಡೋದಕ್ಕೆ ಇವತ್ತು ಇಡೀ ಸರ್ಕಾರ ಸಿಎಂ ತವರು ಜಿಲ್ಲೆ ಮೈಸೂರಿಗೆ ಬರ್ತಾ ಇದೆ. ಪ್ರತಿಯೊಬ್ಬರು ಕೂಡ ಮೂಡಾ ಹಗರಣದಲ್ಲಿ ಸಿಎಂ ಪಾತ್ರ ಇಲ್ಲ ಹೇಳೋದಷ್ಟೇ ಅವರ ಗುರಿಯಾಗಿದೆ. ಸೊ ಹೀಗಾಗಿ ಇವತ್ತು ನಡೆಯುವಂತಹ ಕಾರ್ಯಕ್ರಮ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಯಾಕಂದರೆ ಕಳೆದ 2 ದಿನಗಳಿಂದಲೂ ಸಿಎಂ ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನು ಕರೆದಿದ್ರು. ಆದರೆ ಏಕಾಏಕಿ ಆ ಒಂದು ಪ್ರೆಸ್ ಕಾನ್ಫರೆನ್ಸ್ ರದ್ದು ಮಾಡಿದ್ರು. ಆ ಒಂದು ಸಂದರ್ಭದಲ್ಲೂ ಕೂಡ ಒಂದು ಮಾತನ್ನ ಹೇಳಿದ್ರು, ಪಬ್ಲಿಕ್ ಮೀಟಿಂಗ್ನಲ್ಲಿ ಎಲ್ಲವನ್ನು ಬಿಚ್ಚಿಡ್ತೇನೆ, ನನ್ನ ಬಳಿಯೂ ಕೂಡ ಸಾಕಷ್ಟು ದಾಖಲೆಗಳಿದೆ ಅಂತ ಹೇಳಿದ್ರೆ ಅವರ ನೇರ ಟಾರ್ಗೆಟ್ ಇರುವಂಥದ್ದೇ ಈಗ HD ಕುಮಾರಸ್ವಾಮಿ ಅವರ ಇರುವಂಥ ಅವರ ಕುಟುಂಬದ ಆಸ್ತಿ ಇರ್ಬೋದು, ಪ್ರತಿಯೊಂದನ್ನು ಕೂಡ ದಾಖಲಾತಿಗಳ ಸಮೇತವಾಗಿ ಬಿಚ್ಚಿಡ್ತೀನಿ ಅಂತ ಹೇಳಿದರು. ಸೊ ಹೀಗಾಗಿ ಇವತ್ತು ಅವರ ವಿರುದ್ಧ ಯಾವೆಲ್ಲ ಮಾತುಗಳನ್ನು ಆಡ್ತಾರೆ, ಜೊತೆಗೆ ವಿಪಕ್ಷಗಳ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಇರ್ಬೋದು, DCM DK ಶಿವಕುಮಾರ್ ಇರ್ಬೋದು, ಇಬ್ಬರು ಕೊಡುವಂತಹ ಹೇಳಿಕೆಗಳು ಸಾಕಷ್ಟು ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತೆ. ಇನ್ನು ಸಮಾವೇಶ ನಡೆಯೋದಕ್ಕೆ ಕೆಲವು ಗಂಟೆಗಳ ಬಾಕಿ ಉಳಿದಿದೆ. ಸಮಾವೇಶ
ಸಮಾವೇಶದ ನಡೆಯುವಂತಹ ಮುಂಭಾಗದಲ್ಲಿ ದೃಶ್ಯ ಸಹ ಗಮನಿಸ್ತಾ ಇರ್ಬೋದು. ಈಗ ಬೃಹತ್ ವೇದಿಕೆ ಕೂಡ ಸಿದ್ಧ ಆಗಿದೆ. ಈಗಾಗಲೇ ಬೃಹತ್ LED-ಗಳನ್ನು ಅಳವಡಿಸಿದ್ದಾರೆ. ಕೇವಲ 2 ಫೋಟೋಗಳಷ್ಟೇ ವೇದಿಕೆಯ ಎಡ ಮತ್ತು ಬಲಭಾಗದಲ್ಲಿ ಹಾಕಿರುವಂಥದ್ದು. CM ಸಿದ್ದರಾಮಯ್ಯ ಇರ್ಬೋದು, ಜೊತೆಗೆ ಮತ್ತೊಂದು ಭಾಗದಲ್ಲಿ DK ಶಿವಕುಮಾರ್ ಮತ್ತು CM ಸಿದ್ದರಾಮಯ್ಯವರ ಫೋಟೋ ವೇದಿಕೆಯಲ್ಲಿದೆ. ಇದರ ಜೊತೆಗೆ ವೇದಿಕೆ ಮುಂಭಾಗದಲ್ಲೂ ಕೂಡ ಸತ್ಯಮೇವ ಜಯತೆ ಅಂತೇಳಿ, ಅಂದರೆ ಈಗಾಗಲೇ ಮೂಡ ಹಗರಣದ ವಿಚಾರವಾಗಿ ದೋಸ್ತಿ ನಾಯಕರು ಮೈಸೂರು ಚಲೋವನ್ನು ಹಮ್ಮಿಕೊಂಡಿದ್ದಾರೆ. ಪಾದಯಾತ್ರೆ ಮೂಲಕವಾಗಿ ಇವತ್ತು ಮೈಸೂರಿಗೆ ಬರ್ತಾ ಇದ್ದಾರೆ. ಅವರಿಗೆ ಟಕ್ಕರ್ ಕೊಡಬೇಕು ಅಂತೇಳಿ ಇವತ್ತು ದೊಡ್ಡ ಮಟ್ಟದ ಬೃಹತ್ ಸಮಾವೇಶ ಹಮ್ಮಿಕೊಂಡಿದ್ದಾರೆ. ಈ ಒಂದು ಸಮಾವೇಶದಲ್ಲಿ ಏನೋ ಕ್ವಿಟ್ ಇಂಡಿಯಾ ಚಳುವಳಿಗೆ ನಾಂದಿ ಹಾಡಿದ ಐತಿಹಾಸಿಕ ದಿನ ಅಂತೇಳಿ ಈಗಾಗಲೇ ಒಂದು ನಮೂದನ ಮಾಡಿದ್ದಾರೆ. ಸೊ ಹೀಗಾಗಿ ಇವತ್ತು ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನರನ್ನ ಸೇರಿಸಿ ಬಹಳ ಪ್ರಮುಖವಾಗಿ ಮೂಡ ಹಗರಣದಲ್ಲಿ ಏನೆಲ್ಲ ಆಗಿದೆ ಅದೆಲ್ಲ ಈ ಕಳೆದ 1 ತಿಂಗಳಿಂದಲೂ ಕೂಡ CM ಸಿದ್ದರಾಮಯ್ಯ ಪ್ರತಿಯೊಂದು ಬಾರಿ ಹೇಳ್ತಾ ಇದ್ದಾರೆ. ಇವತ್ತು ಅವರು ಮಾತನಾಡುವಂತಹ ಭಾಷಣ ಇರ್ಬೋದು, DCM ಅವರು ಕೊಡುವಂತಹ ಹೇಳಿಕೆಗಳಿರ್ಬೋದು, ಜೊತೆಗೆ ಸರ್ಕಾರದ ಸಚಿವರು ಇರ್ಬೋದು, ಪ್ರತಿಯೊಬ್ಬರು ಕೂಡ ಅವರ ಸಮರ್ಥನೆಗೆ ಮುಂದಾಗ್ತಾ ಇದ್ದಾರೆ. ಸೊ ಹೀಗಾಗಿ ಪ್ರತಿಯೊಬ್ಬರು ಮಾಡುವಂತಹ ಭಾಷಣ ಒಂದು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಜೊತೆಗೆ ನಾಳೆ ಇದೇ ವೇದಿಕೆಯಲ್ಲಿ ದೋಸ್ತಿ ನಾಯಕರ ಸಮಾವೇಶ ಕೂಡ ನಡೆಯುತ್ತೆ. ಸೊ ಹೀಗಾಗಿ 2 ಕಾರ್ಯಕ್ರಮಗಳಿಗೆ ಒಂದೇ ವೇದಿಕೆ ಆಗಿರೋ ಕಾರಣಕ್ಕಾಗಿ ಇವತ್ತು ನಡೆಯುವಂತಹ ಕಾರ್ಯಕ್ರಮಕ್ಕೆ ನಾಳೆ ಯಾವ ರೀತಿಯಾದಂತಹ ಕೌಂಟರ್ ಅಟ್ಯಾಕ್ ಬರುತ್ತೆ ಅನ್ನೋದು ಕೂಡ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಹೋಗುತ್ತೆ. ಶ್ರುತಿ. ಓಕೆ ವಿನೋದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇನ್ನು CM ಸಿದ್ದರಾಮಯ್ಯಗೆ ಮುಡಾ ಸೈಟ್ ಸಂಕಷ್ಟ ಎದುರಾಗಿದೆ. CM ಪಟ್ಟಿಗೆ ನೀಡಿದ 14 ಸೈಟ್ ವಾಪಸ್ ಆಗ್ತಾವ. ತನಿಖಾ ವರದಿ ಬರುವವರೆಗೂ ಸೈಟ್ ನಮ್ಮದಲ್ಲ ಅಚ್ಚೇರಿ ಹೇಳಿಕೆ ಕೊಟ್ಟಿದ್ದಾರೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ. ಈಗಾಗಲೇ ಸೈಟ್ ವಾಪಸ್ ಕೊಡುವ ಬಗ್ಗೆ ಹೇಳಾಗಿದೆ. ಮೈಸೂರಿನಲ್ಲಿ CM ಪುತ್ರ ಡಾಕ್ಟರ್ ಯತೀಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲ, ಈಗಾಗಲೇ ಅದನ್ನು ಹೇಳಿದರೆ ವಾಪಸ್ ಕೊಡ್ತೀನಿ ಅಂತ ಇವಾಗ ಜುಡಿಷಿಯಲ್ ಕಮಿಷನ್ಗೆ ಮಾಡಿದ್ದಾರೆ. ಜುಡಿಷಿಯಲ್ ಕಮಿಷನ್ಗೆ ಏನು ಹೇಳಿದೆ, 2005ರಿಂದ ಏನೇನು ಸೈಟ್ಗಳು ಕೊಟ್ಟಿದೆ ಅದನ್ನೆಲ್ಲನೂ ತನಿಖೆ ಮಾಡಬೇಕು ಅಂತ ಹೇಳಿದೆ. ಅದರರ್ಥ ಏನರ್ಥ, ಅದು ರದ್ದಾಗಿದೆ ಅಂತಲೇ ಅರ್ಥ. ಈಗ ಅದು ನಮ್ಮ ಸುಪರ್ದಿಗೆ ಬರೋದಿಲ್ಲ. ಆ ಜುಡಿಷಿಯಲ್ ಕಮಿಷನ್ ಅವರು ತನಿಖೆ ಮಾಡಿ ವರದಿ ಕೊಡೋ ತನಕ ಅದು ನಮ್ಮ ಸೈಟ್ಗಳಲ್ಲ. ಸೊ ಹಾಗಾಗಿ ಅವ್ರು ತನಿಖೆ ಮಾಡಿ ವರದಿ ಕೊಡ್ತಾರೆ. ಅವ್ರು ನಮ್ಮದು ಅಂತ ಹೇಳಿದ್ರೆ ಸೈಟ್ ನಮ್ಮದಾಗುತ್ತೆ. ಇಲ್ಲ ಅಂದರೆ ನಾವು ಕೋರ್ಟ್ಗೂ ಹೋಗಿ ನಾವು ನಮ್ಮ ನ್ಯಾಯ ದೊರಕಿಸ್ಕೊಳ್ಳೋಕೆ ನಾವೇನು ವೈಯಕ್ತಿಕವಾಗಿ ಮಾಡಬೇಕು, ಕುಟುಂಬದವರು ನಾವು ಅದನ್ನು ಮಾಡ್ತೀವಿ. ಆದರೆ ಅದನ್ನು ಅನ್ನೆಸೆಸರಿಯಾಗಿ ತಂದೆಯವ್ರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಬಿಂಬಿಸೋದಿದೆಯಲ್ಲ, ಅದು ಸುಳ್ಳು. ಅಂದರೆ ನಿಮ್ಮ ಮಾತಿನ ಅರ್ಥ ಈಗ ಸೈಟ್ ಜುಡಿಷಿಯಲ್ ಕಮಿಷನ್ ಕೊಟ್ಟು ಇನ್ನೇನು ಅರ್ಥ, 2005ರಿಂದ ಏನೇನು ಸೈಟ್ಗಳಿಗೆ ಹೋಗಿದೆ ಈ ಥರ ಮೂಡದಿಂದ ಕೊಟ್ಟೋದು ಅದನ್ನೆಲ್ಲನೂ ತನಿಖೆ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ತನಿಖೆ ಮುಗಿದು ಅವ್ರು ವರದಿ ಕೊಡೋ ತನಕ ಆ ಸೈಟ್ ನಮ್ಮದಲ್ಲ. ಅಂದರೆ ಈ 14ಕ್ಕೆ ಸೇರಿದಂತೆ ಉಳಿದಂತೆ ಬೇರೆ ಪ್ರಕರಣದಲ್ಲಿ ಇರ್ತಕ್ಕಂಥ ಬೇರೆ ಪ್ರಕರಣಗಳನ್ನು ಕೂಡ ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ವೇದಿಕೆ ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.